ಗೌಡರ ಸಿಂಹಗರ್ಜನೆಗೆ ನಾಡಿನ ಗಣ್ಯ ಮಠಾಧೀಶರ ಆಶೀರ್ವಾದವಿದೆ. ನಾರಾಯಣಗೌಡರ ಸಂಘಟನೆ ವಿಶಾಲವಾಗಿದ್ದು, ಅವರು ಎಷ್ಟು ಸಾರಿ ಭಾಷೆಗೋಸ್ಕರವಾಗಿ ತಮ್ಮನ್ನು ತಾವು ಶ್ರಮಿಸ್ಕೊಂಡಿದ್ದಾರೆ, ಹಾಗೆ ಸಂಘಟನೆ ಮಾಡಿದ್ದಾರೆ. ಎಲ್ಲೆಲ್ಲೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಗಲು ರಾತ್ರಿ ದುಡಿತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಭಾಷಾ ಮೇಲೆ ಇಷ್ಟೊಂದು ಪ್ರೀತಿ ಪ್ರೇಮ ಇಟ್ಕೊಂಡಿರ್ತಕ್ಕಂಥ ನಾರಾಯಣಗೌಡರ ಬಗ್ಗೆ ಒಂದು ರೀತಿ ಗೌರವ ನಮಗೆ. ಕನ್ನಡವನ್ನೇ ಕಾಯಕ ಮಾಡಿಕೊಂಡು ಕನ್ನಡಿಗರ ಬದುಕನ್ನು ಹಸನುಗೊಳಿಸುವಂಥದ್ದೇ ಕೈಲಾಸ ಎಂದು ಭಾವಿಸಿ ಕನ್ನಡಕ್ಕೋಸ್ಕರ ನಿಂತಿರ್ತಕ್ಕಂಥ ದೇಶಕ್ತಿ ಅಂತಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಟಿ ಎ ನಾರಾಯಣಗೌಡ ಜನರು ತಪ್ಪಾಲಿಕ್ಕಿಲ್ಲ. ಹಿಂದೆ ಆಗಿ ಹೋಗಿರ್ತಕ್ಕಂಥ ಹಲವಾರು ಕವಿಗಳ ಸಂಕಲ್ಪ, ಅದರ ಪ್ರತೀಕವಾಗಿರ್ತಕ್ಕಂಥ ಸಾಹಿತ್ಯ, ಈ ಎಲ್ಲಕ್ಕೂ ಕೂಡ ಕ್ರಿಯಾಶಕ್ತಿಯಾಗಿ ನಿಂತು ಹೋರಾಟ ಮಾಡಿದಂತಹವರು, ಮಾಡ್ತಾ ಇರ್ತಕ್ಕಂತಹವರು ತುಂಬ ಚಿಕ್ಕ ವಯಸ್ಸಿನ ನಾರಾಯಣಗೌಡರು ಒಮ್ಮೆ ದೂರದರ್ಶನದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಒಂದು ಗಳಿಗೆನಲ್ಲಿ ಪೂಜ್ಯ ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಮಾತುಗಳನ್ನ ಕೇಳ್ತಾ ಒಂದು ಮಾತನ್ನ ಹೇಳಿದರು. ಈ ಹುಡುಗ ಇದ್ದಾನಲ್ಲ ನಾರಾಯಣಗೌಡರು, ಬಹುಶಃ ಅವತ್ತಿಗೆ 38-40 ವರ್ಷ ಆಗಿರಲಿಕ್ಕೆ ಸಾಧ್ಯತೆ ಇದೆ. ಕನ್ನಡದ ಪರವಾಗಿ ಎಷ್ಟು ಸ್ಪಷ್ಟವಾಗಿ ದಿಟ್ಟವಾಗಿ ಮಾತನಾಡ್ತಾ ನೋಡಿ ಈ ಹುಡುಗ ನಾರಾಯಣಗೌಡ. ಗುರುಜಿಯವರು ಹೇಳಿದ ಮಾತದು. ಇದೇ ರೀತಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಕೂಡ ಒಂದು ವಿಷನ್ ಸೆಟ್ ಆದದ್ದೇ ಆದರೆ, ಒಂದು ದೂರದರ್ಶಿತ್ವ ಬಂದದ್ದೇ ಆದರೆ ಯಾವ ದೇಶ ತಾನೇ ಮುಂದುವರಿದಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯುವಕರಲ್ಲಿರ್ತಕ್ಕಂಥ ಶಕ್ತಿ ಅಷ್ಟೇ ಅಲ್ಲ, ಆ ಶಕ್ತಿ ಸರಿಯಾದ ರೀತಿಯಲ್ಲಿ ಪ್ರವಹಿಸಬೇಕು ಅಂತಂದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಬೇಕಾಗ್ತದೆ. ಎನರ್ಜಿ ಆಕ್ಟಿವೇಟ್ ಆದಂಥ ಸಂದರ್ಭದಲ್ಲಿ ಆ ಪ್ರಕಟಗೊಂಡ ಅಂಥ ಶಕ್ತಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸ್ದಲೇ ಹೋದರೆ ಋಣಾತ್ಮಕವಾಗಿ ಪ್ರವಹಿಸಲಿಕ್ಕೆ ಪ್ರಾರಂಭ ಆದದ್ದೇ ಆದರೆ ಅದು ಏಳಿಗೆ ಆಗೋದ್ರ ಬದಲು ಅಧಃಪತನದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಲಕ್ಷಾಂತರ ಯುವಕರಿಗೆ ಒಂದು ದಾರಿಯನ್ನು ತೋರಿಸಿ ಕನ್ನಡ ನಾಡಿನ ರಕ್ಷಣೆ ಅಷ್ಟೇ ಅಲ್ಲ, ನುಡಿಯ ರಕ್ಷಣೆ ಅಷ್ಟೇ ಅಲ್ಲ, ಜಲ ರಕ್ಷಣೆ ಅಷ್ಟೇ ಅಲ್ಲ, ಉದ್ಯೋಗದಿಂದ ಎಲ್ಲ ತೆರನಾಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ, ಅದನ್ನು ಸಾಕಾರಗೊಳಿಸಲಿಕ್ಕೆ ತಮ್ಮ ಜೊತೆಯಲ್ಲಿ ಲಕ್ಷಾಂತರ ಯುವಕರನ್ನ ಜೊತೆಲಿಟ್ಟುಕೊಂಡು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದ ನಂತರದಲ್ಲಿ ತನ್ನ ತಾಯಿ ನಾಡಿಗೆ ಕೊಡ್ತಕ್ಕಂಥ ಒಂದು ಅನುಪಮವಾಗಿರ್ತಕ್ಕಂಥ ಸೇವೆ. ನಾರಾಯಣಗೌಡರು ಈ ರಾಮಮೂರ್ತಿಯವರ ಮತ್ತು ವಾಟಾಳ್ ನಾಗರಾಜರವರ ಈ ಮುಂದಿನ ಪೀಳಿಗೆಯ ಹೋರಾಟಗಾರರ ಜೊತೆಯಲ್ಲಿ ಕೈ ಜೋಡಿಸಿ ಕನ್ನಡತನಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಒಬ್ಬ ಕನ್ನಡದ ಕಟ್ಟಾಳು. ಅವರು ನಂತರದ ನೆಲೆಯಲ್ಲಿ ವಾಸ್ತವತೆಯನ್ನು ಗಮನಿಸಿ ಹಿಂದಿನವರ ಅನುಭವವನ್ನು ಅರ್ಥೈಸಿಕೊಂಡು ಮುಂದಿನ ಭವಿಷ್ಯವನ್ನು ತಿದ್ದುವ ಒಂದು ಮಹತ್ತರವಾದಂಥ ಹೊಣೆಗಾರಿಕೆಯನ್ನು ತಂದುಕೊಂಡು ಕನ್ನಡವೇ ದೇವರು, ಕನ್ನಡವೇ ಕುಲ, ಕನ್ನಡವೇ ನಮ್ಮ ಧರ್ಮ ಅಂತನ್ನುವಂಥ ರೀತಿಯ ಘೋಷಣೆಯನ್ನು ಜಗತ್ತಿಗೆ ಕೊಟ್ಟು ಎಲ್ಲರ ಹೃದಯವನ್ನು ಬೆಸೆಯುವಂಥ ಕೆಲಸ ಸಹಜವಾಗಿ ಮಾಡಿದ್ರು. ಅದರ ಪರಿಣಾಮ ಇಡೀ ಕನ್ನಡಿಗರೆಲ್ಲರ ಮೇಲೆ ಆಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಚಟುವಟಿಕೆಯ ಬಗ್ಗೆ ನಮಗೆ ಬಹಳ ಸಂತೋಷವಾಗಿದೆ. ಕನ್ನಡ ನಾಡಿಗೆ, ನಮ್ಮ ಭಾಷೆಗೆ ಏನಾದರೂ ಅನ್ಯಾಯವಾದಾಗ ತಕ್ಷಣ ಅದನ್ನು ಪ್ರತಿಭಟಿಸುವಂತಹ ಆ ಒಂದು ಉತ್ಸಾಹ, ಆ ದಿಟ್ಟತನ, ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅದರ ಸ್ಥಾಪಕರಾದ ನಾರಾಯಣಗೌಡರು ಯಾವಾಗಲೂ ವ್ಯಕ್ತಪಡಿಸಿದ್ದಾರೆ. ನಮಗೆ ಆ ವೇದಿಕೆಯ ಕಾರ್ಯದ ಬಗ್ಗೆ ತುಂಬ ಅಭಿಮಾನವಿದೆ. ನಮ್ಮ ನಾಡಿನ ವಿಷಯದಲ್ಲಿ, ಭಾಷೆಯ ವಿಷಯದಲ್ಲಿ ನಮ್ಮ ಜನರಿಗೆ ನಿಜವಾಗಿಯೂ ಕೂಡ ಯಾವಾಗಲೂ ಹೆಚ್ಚಿನ ಅಭಿಮಾನ, ಹೆಮ್ಮೆ ಇರಬೇಕು. ಅದನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯು ನಿರಂತರವಾಗಿ ನಡೆಸ್ತಾ ಇದೆ. ನಮಗೆ ಒಂದು ಜನರಿಗೆಲ್ಲ, ಕನ್ನಡಿಗರಿಗೆ ಒಂದು ಭರವಸೆ, ಯಾವುದೇ ರೀತಿಯಿಂದ ಕನ್ನಡಿಗರಿಗಾಗಲಿ ಅಥವಾ ನಮ್ಮ ಬೇರೆ ಬೇರೆ ಸಂದರ್ಭಗಳೇ ಆಗಿರುವಂಥ ಏನಾದರೂ ಅನ್ಯಾಯ ಬಂದಾಗ ಅದನ್ನು ಎದುರಿಸುವ ಒಂದು ಹೋರಾಟ ಮಾಡುವ ಸಂಸ್ಥೆ ನಮ್ಮ ಬೆನ್ನ ಹಿಂದೆ ಇದೆ ಎಂಬುದೇ ನಮಗೆಲ್ಲರಿಗೂ ಕೂಡ ಧೈರ್ಯ ಮತ್ತು ಸಂತೋಷದ ಭರವಸೆಯ ಸಂಗತಿಯಾಗಿದೆ. ಆ ದೃಷ್ಟಿಯಿಂದ ನಾರಾಯಣಗೌಡರ ದೊಡ್ಡ ಸೇವೆ, ಕನ್ನಡಿಗರಲ್ಲಿ ಜಾಗೃತಿ ಮಾಡುವ ಒಂದು ಕಾರ್ಯ, ಇದನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ.